ನಾನ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಶ್ರೀ ಭೈರವ ಟೆಂಪಲ್ಲು ಏನು ಸೆಂಗೋಡಿ ನಗರ ಅಂತ ಇದೆ. ಇದು ಕೃಷ್ಣಗಿರಿಯಿಂದ ಒಳಗೋಗ್ಬೇಕು. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಬನ್ನಿ ಇವಾಗ ಒಳಗೋಗೋಣ. ತುಂಬ ಒಳಗಿದೆಯಂತೆ, ಹಳ್ಳಿಯಿಂದ ಒಳಗೋಗ್ಬೇಕು ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಹೇಗಿದೆ ಅಂತ, ನನಗೂ ಗೊತ್ತಿಲ್ಲ. ಒಳಗೋಗೋಣ ಬನ್ನಿ. ಈಗ ತಮಿಳ್ನಾಡಲ್ಲಿ ಕೃಷ್ಣಗಿರಿಯಿಂದ ಒಳಗೆ ಬರಬೇಕು. ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಬಿಸಿಲು ಅಂದರೆ ಬಿಸಿಲು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು, ಅವ್ರ ಜೊತೇಲಿ ಬಂದೆ. ಯಾರಾದರೂ ಮಾತಾಡೋಕ್ಕೆ ಸಿಕ್ಕಿದ್ರೆ ಖಂಡಿತ ನಾನು ಮಾತಾಡಿಸ್ತೀನಿ. ನಾನು ಶಿವ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶ್ರೀ ಭೈರವ ದೇವಸ್ಥಾನ, ಭೈರವ ಅಂತೇಳಿ. ನೋಡಿ, ಅವರೇನಾದರೂ ಅರಸ್ಕೊಂಡಿರ್ತಾರೆ ಮಗು ಬೇಕು ಅಂತ. ನೋಡಿ, ಪುಟ್ಟು ಮಗು ಇದೆ ತೊಟ್ಲಲ್ಲಿ. ಸುತ್ತಮುತ್ತ ಬರೇ ತೊಟ್ಲು ಕಟ್ಟಿರೋದೇ ಕಾಣುತ್ತೆ. ಕಲ್ಯಾಣಿ ಭೈರವನ ದೇವಸ್ಥಾನದಲ್ಲಿ ನಾಯಿದು ಪ್ರತಿಮೆ ನೋಡಿ. ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ. ಮಾಡಿ ಅಂತ, ಮೇಲೆ ಹತ್ತಿನೇ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದು,
ಭೈರವನಿಗೆ ಬೂತ್ ಕುಂಬಳಕಾಯಿ ದೀಪ ಅಂಟಿಸ್ತಾರೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ತಮಿಳ್ನಾಡು ಕಡೆ ಬಂದಿರೋದು ತುಂಬ ಕಡಿಮೆ ಅಂತಾರೆ, ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ಬೆಟ್ಟದ ಮೇಲೆ ಶಿವ ನೋಡಿ, ಅದಕ್ಕೆ ನಾಮ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನದಿಂದ. ದೇವಸ್ಥಾನ ಇನ್ನೂ ಸ್ವಲ್ಪ ರೆಡಿ ಮಾಡ್ತಿದ್ದಾರೆ, ಆದರೂ ಅಷ್ಟು ಚೆನ್ನಾಗಿದೆ. ತುಂಬ ರಶ್ ಇದೆ. ಇದ್ರದ್ದೆಲ್ಲ ಮಹತ್ವ ನನಗೆ ಗೊತ್ತಿಲ್ಲ, ನನಗೆ ತಮಿಳ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ವೇನೋ. ಇನ್ನು ಕೇಳಿದ್ರೆ ಮಾತಾಡ್ತಾರೋ ಇಲ್ವೋ ಅಂತ ನಾನೇನು ಮಾತಾಡಿಸ್ತಾ ಇಲ್ಲ ಯಾರನ್ನೂ. ಸುಮ್ಮನೆ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಎಲ್ಲ ತೆಗೆದಿಟ್ಟಿದ್ದಾರೆ. ವರಾಹಿ ಅಮ್ಮ ತುಂಬ 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 ಅಪರೂಪ ದೇವಸ್ಥಾನ ಸಿಗೋದು ನಮಗೆ ನೋಡೋದಕ್ಕೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ವರಾಹಿ ದೇವರು ತುಂಬ ಅಪರೂಪ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಶಿವನ ನಾಮ ಬರೆದುಬಿಟ್ಟು ಒಂದು ಗುಹೆ ದೇವ್ರದ್ದು ಗುಡಿ ಕಾಣಿಸ್ತಾ ಇದೆ. ಗೋಶಾಲೆ ಇದೆ. ಗೋಶಾಲೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ನೋಡಿ ಬಾತ್ಕೋಳಿ ಇದೆ.
ತುಂಬ ಇದೆ ಗೋವುಗಳು ನೋಡಿ. ಯಾಕ್ರೋ ನನ್ನ ಕರಿತಾ ಇದ್ರಾ ಅಪ್ಪು? ಅಪ್ಪನ ಅಪ್ಪು ಅಪ್ಪು ನನ್ನ ಕೈ ನೆಕ್ತೀಯ ನೀನು? ಗುಂಡಮ್ಮ ಅಲ್ಲಿದ್ಯಾ? ನಂಗೆ ಕನ್ನಡ ತಮಿಳ್ ಬರಲ್ಲ. ಎಲ್ಲಿದೆ? ಹಾಂ, ಚಿಕ್ಕದಿದೆ. ಹೋಗ್ಬೋದಾ ಅಲ್ಲಿ? ಅಲ್ಲಿಗೆ ಹೋಗ್ಬೋದಾ? ಅವರು ಅಲ್ಲಿ ಚಿಕ್ಕದೊಂದು ಕರು ಇದೆ, ವಿಡಿಯೋ ಮಾಡಿ ಅಂತಿದ್ದಾರೆ. ಅದೆಲ್ಲ ಓಡಾಡ್ತಿದೆ. ಇಲ್ಲಿ ನೋಡಿ, ಪುಟ್ಟ ಪುಟ್ಟು ಕರುಗಳು. ಅವರು ಅಲ್ಲೆಲ್ಲ ಇನ್ನೂ ಸಣ್ಣ ಕರು ಇದೆಯಮ್ಮ, ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು. ನನಗೆ ತಮಿಳ್ ಬರಲ್ಲ ಪಾಪ, ನನ್ನ ಕನ್ನಡನೇ ಅರ್ಥ ಮಾಡ್ಕೊಂಡಲ್ಲ. ನೋಡಿ, ಅಮ್ಮ ಹತ್ರ ಹಾಲು ಕುಡಿತಾ ಇದೆ. ಎಷ್ಟಿದೆ ನೋಡಿ. ನೋಡಿ, ಅಮ್ಮ ಹತ್ರ ಹಾಲು ಕುಡಿತಾ ಇದೆ. ಗೋಶಾಲೆ ನಿಜವಾಗ್ಲೂ ತುಂಬ. ಹೋಗೋ, ನಾನು ಬರಲ್ಲ ಕಣೋ. ಬೇಡ ಕಣೋ, ಬರಲ್ಲ ಕಣೋ ನಿಮ್ಮ ಹತ್ರ ನಾನು. ಬಾತ್ಕೋಳಿ ತುಂಬ ಇಷ್ಟ ಆಯಿತು. ದೇವಸ್ಥಾನ ಆಗಲಿ, ಇಲ್ಲಿ ಗೋಶಾಲೆ ಆಗಲಿ, ಅವರು ನಾನು ವೀಡಿಯೋ ಮಾಡ್ಬೋದಾ ಅಂತ ಮಾಡಿಮ್ಮ ಅಂದರು. ಅಕ್ಕಚ್ಚು ನಾವು ಹಸುಗಳಿಗೆ ಹಾಕ್ತೀವಿ. ನಾನು ಊರಲ್ಲಿರಬೇಕಾದ್ರೆ ಸ್ವಲ್ಪ ವರ್ಷ ಊರಲ್ಲಿದ್ದೆ ನಾನು. ಆವಾಗ ಅಕ್ಕಚ್ಚು ಹಾಕ್ತಾಯಿದ್ದೆ. ಅದು ನೆನಪಾಯಿತು ನನಗೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಈ ದೇವಸ್ಥಾನಗಿಂತ ನನಗೆ ಇಲ್ಲಿ ಗೋಶಾಲೆಗಳ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, ಇಲ್ಲೊಂದು ಅಲ್ಲೆಲ್ಲ ಎಷ್ಟು ಬಾತುಕೋಳಿ ಇದೆ, ಎಷ್ಟೆಷ್ಟು ದೊಡ್ಡ ಬಾತುಕೋಳಿ ಇದೆ ಗೊತ್ತಾ? ಅಲ್ಲಿ ಒಳಗೆಲ್ಲ ಎತ್ತುಗಳು. ಇದು ನೋಡಿ, ಪುಟ್ಟು ಕರು. ಏಯ್, ಏನೇ ನಿನ್ನ ಹೆಸ್ರು? ಹಾಂ, ಏನೇ ನಿನ್ನ ಹೆಸ್ರು? ಹಾಂ, ಗುಂಡಮ್ಮ ಇದು ನನ್ನ ಗುಂಡಮ್ಮ ಇದು. ಎದ್ದಾ? ನೋಡಿ, ಮಾತಾಡ್ತಾ ಇದ್ದಂಗೆ ಎದ್ಲು. ಹಾಂ, ನಿನ್ನ ಮಾತಾಡಿಸ್ಲಿಲ್ಲ ಅಂತನಾ? ನಿನ್ನ ಮಾತಾಡಿಸ್ಲಿಲ್ಲ ಅಂತನಾ? ನೋಡಿ, ಇಲ್ಲಿ ಗೋಶಾಲೆಗೆ ಇಲ್ಲಿ ಇದೆಲ್ಲ ಸಿಗುತ್ತೆ. ಒಟ್ಟು, ಬೂಸ, ಆಮೇಲೆ ಅಲ್ಲಿ ಹುಲ್ಲು ಎಲ್ಲ ಅದನ್ನು ನಾವು ತೊಗೊಂಡೋಗಿ ಗೋಶಾಲೆಗೆ ಕೊಟ್ಟರೆ ಅವರು ಗೋಗಳಿಗೆಲ್ಲ ಕೊಡ್ತಾರೆ. ನಾವು ಇವಾಗ ಒಂದೆಲ್ಲೋ ಹೋದರೆ ತಿಂಡಿಗಂತಲೇ ಎಷ್ಟು ಖರ್ಚು ಮಾಡಿಬಿಡ್ತೀವಲ್ವ. ನಮ್ಮ ಕೈಯಲ್ಲಾಗಿತ್ತು. ಗೋಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ನಿಜವಾಗ್ಲೂ. ನೋಡಿ, ಇಲ್ಲೇ ಮಾರ್ತಿರ್ತಾರೆ. ಇಲ್ಲಿ ಮಾರ್ತಿರ್ತಾರೆ, ನಾವು ಅಲ್ಲಿಗೆ ಹೋಗಿ ತೊಗೊಂಡೋಗಿ ಕೊಡ್ಬೋದು. ನಿಮ್ಮಿಷ್ಟ, ಅದು ಬಲವಂತ ಏನೂ ಅಲ್ಲ. ನೋಡಿ, ನಾವು ಅಲ್ಲಿ ಒಟ್ಟು ಬೂಸ ಎಲ್ಲ ತಂದಿದ್ದು ಇಲ್ಲಿ ಫುಲ್ಲು ಹಾಕಿ, ಅದು ಹಾಗೆ ಕೊಡಬಾರ್ದು, ಅದಕ್ಕೆ ಗಂಟ್ಲಿಗೆ ಇದಾಗುತ್ತೆ ಅಂತ ಹೇಳಿ ಇದರಲ್ಲಿ ಹಾಕಿ ಫುಲ್ಲು ಇದರಲ್ಲಿ ಹಾಕಿರ್ತಾರೆ. ಈ ಥರ ತುಂಬ ಇಟ್ಟಿದ್ದಾರೆ ನೋಡಿ. ಈ ಥರ ನಾವು ಹುಲ್ಲು ಅಲ್ಲಿ ದುಡ್ಡು ಕೊಟ್ಟು ತೊಗೊಂಡ್ರೆ ಅವರು ಎಲ್ಲ ಹಸುಗಳಿಗೂ ನಮ್ಮ ಕೈಲೇ ಹಾಕಿಸ್ತಾರೆ. ನೀವೆಲ್ಲಾದರೂ ಸರಿ ಗೋಶಾಲೆ ಇತ್ತು ಅಂದರೆ ಅಲ್ಲೊಂದು ಸ್ವಲ್ಪ ನಿಮ್ಮ ಕೈಯಲ್ಲಾಗಿದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಕೊಟ್ಟರೆ ಪಾಪ ಒಂದು ಗೋಗಳಿಗೆ ನಾವು ಒಂದೊತ್ತು ಊಟ ಫುಲ್ ಊಟ ಕೊಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಒಂದೊತ್ತು ಊಟ ಆದರೂ ಕೊಡೋಕ್ಕೆ ಸಾಧ್ಯ ಆಗುತ್ತಲ್ವ, ಅಷ್ಟಾದರೂ ಮಾಡ್ಬೋದಲ್ಲ ನಾವು. ಏಯ್ ಗುಂಡಪ್ಪ ನನಗೆ ಬೇಡವಾ? Hey.
யார் அது பவானியா? பொண்ணு. ஆ அது அம்மா, ஆ அது பொண்ணு. அது அவ்வளோதான் புங்கனூர் மாடு. அதுக்கு பேர் ஆமாம் ஆமாம் புரியும் புரியும். 2 3 பையன் 4வது பொண்ணு. ஆமாவா? 3 பையன் எங்கே இருக்கா? அங்கே இருப்பாங்க. இன்னும் இதெல்லாம் கொஞ்சம் தான். இன்னும் பாதி மாடு முக்கால்வாசி அங்கே இருக்குது. அதில் இடம் இல்லை. ஆ இப்போ தான் கோசாலை கட்டின்னு இருக்காங்க. அதனால் இடம் இல்லாததுக்கு அங்கே. அடுத்த தடவை வந்தோம். சரி வாங்க.